ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಸ್ನೇಹಿತರೆ, ನನ್ನ ವಿಳಾಸ, ನನ್ನ ಕಾಂಟ್ಯಾಕ್ಟ್ ನಂಬರು, ಯಾರಾದರೂ ನನ್ನ ಜೊತೆ ಮಾತಾಡಬೇಕು ಅಂತ ಇಷ್ಟ ಇರುವವರು ದಯಮಾಡಿ ಈ ನಂಬರ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. 96 321 31 8 31. ಸ್ನೇಹಿತರೆ, ನನ್ನ ಹುಟ್ಟೂರು ಹಾಲೂರು. ನಾನು ವಾಸ ಮಾಡ್ತಾ ಇರೋದು ಮದ್ದೂರಿನಲ್ಲಿ, ಶಿಕ್ಷಕರ ಬಡಾವಣೆ. ಮಾನ್ಯ ದಿವಂಗತ SM ಕೃಷ್ಣಾಜಿಯವರು, ಅವರನ್ನು ಇಡೀ ಪ್ರಪಂಚವೇ ನೆನೆಸ್ಕೊಳ್ಳುತ್ತೆ. ಬೆಂಗಳೂರನ್ನು ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟವರು ನಮ್ಮ SM ಕೃಷ್ಣಾಜಿಯವರು. ಅವರು ಶಾಲೆಯಲ್ಲಿ ನಾನು ಒಂದು 30 ವರ್ಷ ಪಾಠ ಮಾಡಿದ್ದೀನಿ. ಗಣಿತ ವಿಜ್ಞಾನ ಪಾಠ ಮಾಡಿದ್ದೀನಿ. ಸ್ನೇಹಿತರೆ, ಒಂದು 5,000 ಜನ ವಿದ್ಯಾರ್ಥಿಗಳು ನನಗೆ ನನ್ನ ವಿದ್ಯಾರ್ಜನೆಯಿಂದ ಈ ದೇಶ ವಿದೇಶಗಳಲ್ಲೂ ಕೂಡ ಇದ್ದಾರೆ. ಸ್ನೇಹಿತರೆ, ಅದು ಭಾಳ ಸಂತೋಷದ ವಿಚಾರ ನನಗೆ. ನೋಡಿ, ನಾನು ನಿಂತಿರುವ ಜಾಗ ಬಹುಶಃ ಎಲ್ರಿಗೂ ಗೊತ್ತಿದೆ. ಇದು ಒಂದು ಶಿಂಷಾ ನದಿ. ಇಲ್ಲಿ ಎಷ್ಟು ಅನ್ಯಾಯ ಅನಾಚಾರಗಳು ನಡೀತವೆ ಅನ್ನೋದನ್ನು ತೋರಿಸೋದಕ್ಕೆ ನಿಮಗೆ ನಾನು ಇಲ್ಲಿ ಬರ್ತೀನಿ. ಸ್ನೇಹಿತರೆ, ಭಾಳಷ್ಟು ವಿಡಿಯೋಗಳು ನನ್ನ ಈ ಒಂದು ಸ್ಥಳದಲ್ಲೇ ಮಾಡಿರ್ತಕ್ಕಂಥದ್ದು. ಚೆನ್ನಪ್ಪ AC ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ನಲ್ಲಿ ನನ್ನ ಎಲ್ಲ ವಿಡಿಯೋಗಳನ್ನು ತಾವು ನೋಡ್ಬೋದು. ನಾನು ಯಾವ ವಿನೋದಗಳನ್ನು ನಿಮಗೆ ತೋರಿಸುವುದು ನನ್ನ ಇದಲ್ಲ. ಏನು ಸತ್ಯವನ್ನು ಹೇಳ್ತಕ್ಕಂಥದ್ದು, ಅದು ನನ್ನ ಒಂದು ಉದ್ದೇಶ, ಈ ವಿಡಿಯೋಗಳ ಉದ್ದೇಶ. ಇಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಇರುವುದು ಸತ್ಯ. ಸ್ನೇಹಿತರೆ, ಕೋಡಹಳ್ಳಿ ಭಾಗದಲ್ಲಿ 2019ರಲ್ಲಿ ಒಂದು 8-9 ಕೋಟಿ ಖರ್ಚು ಮಾಡಿ ಒಂದು ಲಿಫ್ಟ್ ಇರಿಗೇಷನ್ ಯಂತ್ರಾಗಾರ ಇದೆ. ಇಲ್ಲಿ 2 ಮೋಟ್ರ್ಗಳಿದ್ದಾವೆ, 180 HP 2 ಮೋಟ್ರ್ಗಳಿದ್ದಾವೆ. 24 ಗಂಟೆ ಸರ್ವೀಸ್ ಆನ್ಲೈನ್. ಏನು ಬಟನ್ ಒತ್ತಿದ್ರೆ ಸಾಕು, ಇಲ್ಲಿಂದ ನೀರು ರುದ್ರಾಕ್ಷಿಪುರ ಕೆರೆಗೆ ಹೋಗಿ, ತೈಲೂರು ಕೆರೆಗೆ ಹೋಗಿ ಬೀಳುತ್ತೆ. ಸ್ನೇಹಿತರೆ, ಇದು ಸತ್ಯವಾದ ಮಾತು ನಾನು ಹೇಳ್ತಾ ಇರೋದು. ಆದರೆ 8-9 ತಿಂಗಳು ತಾವಿಂದ ಈ ಕೆಲಸ ನಡೀತಾ ಇಲ್ಲ. ಇಲ್ಲಿ ಯಾರೂ ಇದನ್ನು ರಕ್ಷಣೆ ಮಾಡ್ತಾ ಇಲ್ಲ, ಇಲ್ಲಿ ಬಂದು ಆನ್ ಮಾಡ್ತಾ ಇಲ್ಲ. ಸ್ನೇಹಿತರೆ, ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಪ್ಲ್ಯಾನ್ ಬೇಕೇ ಬೇಕು. ಆ ಪ್ಲ್ಯಾನ್ ಪ್ರಕಾರವಾಗಿ ಮನೆಗಳನ್ನು ಕಟ್ಟೋದನ್ನು ನಾನು ನೋಡಿದ್ದೀನಿ. ನೋಡಿ, ಇಲ್ಲಿ ಈ ಒಂದು ಯೋಜನೆಯನ್ನು ತಯಾರು ಮಾಡಬೇಕಾದ್ರೆ ಒಂದು ಸೋರ್ಸಸ್ ಆಫ್ ವಾಟರ್, ಅಂದರೆ ನೀರಿನ ಒಂದು ಮೂಲವನ್ನು ಹುಡುಕಿ ನಂತರ ಇಲ್ಲಿ ಯಂತ್ರಾಗಾರವನ್ನು ಮಾಡಬೇಕು ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಒಂದು ತಡೆಗೋಡೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಪ್ರತಿನಿತ್ಯದ ಮಾತಾಗಿತ್ತು. ಆ ಒಂದು ಮಾತಿಗೆ ಏನೋ ಸರ್ಕಾರ ಒಪ್ಪಿಗೆ ಸಿಕ್ಕಿದೆಯಂತೆ. ಇಲ್ಲೊಂದು ತಡೆಗೋಡೆ ಆಗೋದಕ್ಕೆ ತಯಾರಿ ನಡೀತಾ ಇದೆಯಂತೆ. ಸ್ನೇಹಿತರೆ, ಅದಾದರೆ ನನ್ನಷ್ಟು ಸಂತೋಷ ಪಡುವಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತಂದರೆ, ನಾನು ಪ್ರತಿನಿತ್ಯ ಇಲ್ಲಿ ತಡೆಗೋಡೆ ಹಾಕಿ ನೀರನ್ನು ನಿಲ್ಲುವಂತೆ ಮಾಡಿ ನಂತರ ಕೆರೆಗಳನ್ನು ತುಂಬಿಸೋಕ್ಕೆ ಈ ಯಂತ್ರವನ್ನು ಚಾಲನೆ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು. ಇದೇ ರೀತಿ ಈ ಒಂದು ಶಿಂಷಾ ನದಿಯ ಬಯಲಿನಲ್ಲಿ ಬರ್ತಕ್ಕಂತಹ ಅಕ್ಕಪಕ್ಕದ ಊರುಗಳಿಗೆ ಇದೇ ಥರ ಯಂತ್ರಗಾರವನ್ನು ಅಳವಡಿಸಿ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಅಂಥ ಸಂತೋಷ ಇನ್ನೊಂದಿಲ್ಲ. ಸ್ನೇಹಿತರೆ, ನಮ್ಮೂರು ಆಲೂರು ಬಳಿ ಕೂಡ ಒಂದು ಕೆಟ್ಟು ನಿಂತಿದೆ. ಅದನ್ನು 2 ದಿನದಲ್ಲಿ ರಿಪೇರಿ ಮಾಡ್ಬೋದು. ಇವತ್ತು ಅಷ್ಟೊಂದು ತಂತ್ರಜ್ಞಾನ ಇದೆ. ಪೈಪ್ಲೈನ್ ಹಾಕಿ ನಮ್ಮೂರು ಕೆರೆಗೆ ನೀರು ಬಿಟ್ಟರೆ ನಮ್ಮ ಜಮೀನುಗಳು ನಿಜವಾಗ್ಲೂ ಸಂತೋಷವಾಗಿ ನಾವು ಆ ಜಮೀನುಗಳನ್ನು ಮಾಡ್ಬೋದು. ಸ್ನೇಹಿತರೆ, ಅದು ಬಿಟ್ಟು ಇಗ್ಲೂರು ಹತ್ರ ಒಂದು ಡ್ಯಾಮ್ ನಡೆದಿದೆ. ಆ ಇಗ್ಲೂರು ಡ್ಯಾಮಿಂದ ಕಣ್ವಾ ಕೆರೆಗೆ ನೀರನ್ನು ಕೊಟ್ಟಿದ್ದಾರೆ. ಇದು ನ್ಯಾಯವೇ? ಇದು ಧರ್ಮವೇ? ಸ್ನೇಹಿತರೆ, ನೋಡಿ, ಅಕ್ಕಪಕ್ಕದ 1 ಕಿಲೋಮೀಟ್ರ್ ಊರಿನಲ್ಲಿರ್ತಕ್ಕಂತಹ ಎಲ್ಲ ಬಣಗುಟ್ತಾ ಇದ್ದಾವೆ. ಬನ್ನಿ ತೆಕ್ಕಲು ತೋರಿಸ್ತೀನಿ. ಸ್ನೇಹಿತರೆ, ಇದು ಅನ್ಯಾಯ ಅಲ್ಲವೇ? ಈ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಒಬ್ಬ ರೈತ ಸಂಘ ಹಸಿರು ಟವಲ್ ಹಾಕೊಂಡು ಬನ್ನಿ ಇಲ್ಲಿ ಪ್ರತಿಭಟನೆ ಮಾಡೋಣ ಅಂದರೆ ಒಬ್ಬರೂ ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ. ನೋಡಿ, ಇಲ್ಲಿ ನಿಂತ್ಕೊಂಡು ಇದೆಲ್ಲ ಮಾಡಬೇಕಾಗಿರೋದು ನಮ್ಮ ಧರ್ಮ. ರೈತ ಬದುಕಬೇಕಾಗಿರೋದು. ಈ ದೇಶದಲ್ಲಿ ರೈತ ಉಳಿಬೇಕಾಗಿರೋನು. ಅವನೇ ಅನ್ನದಾತ. ಅವನು ನಮಗೆಲ್ಲ ಅನ್ನವನ್ನು ಕೊಡ್ತಾ ಇರ್ತಕ್ಕಂಥವನು. ಅವನ ರಕ್ಷಣೆಗೆ ಯಾವ ಸರ್ಕಾರನೂ, ಕೇಂದ್ರ ರಾಜ್ಯ ಯಾವ ಸರ್ಕಾರಗಳು ಅವನಿಗೆ
ಮನ್ನಣೆ ಕೊಡ್ತಾ ಇಲ್ಲ ಸ್ನೇಹಿತರೆ. ಇದು ಅನ್ಯಾಯ. ದಿನದ 24 ಗಂಟೆ ಕರೆಂಟ್ ಕೊಡಬೇಕು ಅವ್ರಿಗೆ. ರಾತ್ರಿ ಹಗಲು ಅಂತ ಅಂದೇನು ಹೋಗಿ ಅಲ್ಲಿ ಕರೆಂಟ್ ಬತ್ತಕಲ್ಲ ಅಂತ ಅನ್ಕೊಂಡು ಓಡಾಡುವಂಥ 24 ಗಂಟೆ ಅವ್ರಿಗೆ ಕರೆಂಟನ್ನು ಕೊಡಬೇಕಾಗಿರೋದು. ಇಂತಹ ಇದರಲ್ಲಿ ಸಾಯುತ್ತದೆಯನ್ನು ತೋರಿಸ್ಲಿ ಸ್ನೇಹಿತರೆ. ದೇಶ ಅದೇನು ದೊಡ್ಡ ಇದಂತೆ, ದೇಶ ಸಾಯುತ್ತದೆ ಕರೆಂಟನ್ನು. ಇದು 24 ಗಂಟೆ ಕರೆಂಟ್ ಇದೆ, ಇಲ್ಲಿ ಸುಸಜ್ಜಿತವಾಗಿದೆ ನೋಡಿ. 9 ತಿಂಗಳಿಂದ ನಿಂತಿದೆ. ನೀರು ಚೆನ್ನಾಗಿ ಹರಿತಾ ಇತ್ತು, ಆಗ ಹೊಡೆಯಲಿಲ್ಲ, ಕೆರೆಗೆ ನೀರನ್ನು ಹೊಡೆಯಲಿಲ್ಲ. ಇವತ್ತು ಇಲ್ಲಿ ಒಂದು ಸ್ವಲ್ಪ ಹರಿತಾ ಇದೆ. ಆ ಕೆಳಗಲ ಜಮೀನವರೆಲ್ಲ ಅವರು ಒಂದಷ್ಟು ಸಣ್ಣ ಸಣ್ಣ ಮೋಟ್ರ್ಗಳಲ್ಲಿ ನೀರನ್ನು ತಮ್ಮ ಭಾಗದ ಏನು ಹೊಲ ಗದ್ದೆಗಳನ್ನು ವ್ಯವಸಾಯ ಮಾಡೋಕ್ಕೆ ಬಳಸ್ಕೊತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ನಿಜವಾಗ್ಲೂ ಒಂದು ತಡೆಗೋಡೆ ಆಗಬೇಕು. ಆ ತಡೆಗೋಡೆ ಆಗೋಕ್ಕೆ ಒಂದು ಶುಭ ಸೂಚನೆ ಸಿಕ್ಕಿದೆಯಂತೆ. ದಯಮಾಡಿ ಅದಾಗ್ಬಿಟ್ರೆ ನನ್ನಷ್ಟು ಪುಣ್ಯವಂತ ಯಾರೂ ಇಲ್ಲ. ನಾನೊಬ್ಬ ಸಮಾಜ ಸೇವೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಒಬ್ಬ ನಿವೃತ್ತ ಶಿಕ್ಷಕ ಸ್ನೇಹಿತರೆ. ಇಲ್ಲಿ ಏನು ಯಾವ ರಾಜಕೀಯನೂ ನನಗೆ ಬೇಕಾಗಿಲ್ಲ. ಒಂದು ಇಲ್ಲಿ ಪಾರ್ಕ್ ಆಗಬೇಕು, ಇಲ್ಲಿ ಒಂದು ಹಿರಿಯ ನಾಗರಿಕರಿಗೆ ಇಲ್ಲಿ ಒಂದು ಪಾರ್ಕ್, ವಿಶ್ರಾಂತಿ ಧಾಮ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ನಮ್ಮ ಶಿಕ್ಷಕರ ಬಡಾವಣೆಯಲ್ಲಿ ಕೂಡ ಒಂದು 23 ಕುಂಟೆ ಒಂದು ಕಲ್ಯಾಣಿಯನ್ನು ಒಬ್ಬ ಯಾವನೋ ಮುಂಡಾಯಿಸಿ ನುಂಗಾಕೋಕ್ಕೆ ನೋಡಿದ್ನಂತೆ. ಎಲ್ಲ ಮುಚ್ಚಿ ಮಠ ಹೊಡೆದ್ಬಿಟ್ಟಿದ್ದಾನೆ. ಅಲ್ಲಿ ಕಲ್ಯಾಣಿ ಇತ್ತು. ನಾನು 2005ರಲ್ಲಿ ಮನೆ ಕಟ್ಟೋಕ್ಕೆ ಶುರು ಮಾಡಿದಾಗ ಅಲ್ಲಿಂದಲೇ ನೀರು ತಗೊಂಡು ನಾನೆಲ್ಲ ಸತ್ಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದು ಪರಬಾರೆ ಆಗಿಲ್ವಂತೆ. ಮೊನ್ನೆ ತಾನೇ ತಹಸೀಲ್ದಾರರು ಮತ್ತು MLA ಸಾಹೇಬರು ಬಂದು ಅದನ್ನು ಉಳಿಸಿದಾರಂತೆ. ಹಾಗೆ ಪಾರ್ಕು ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅದು ಭಾಳ ಸಂತೋಷದ ವಿಚಾರ. ಅವೆಲ್ಲ ಮಾಡಬೇಕು. ಇಂಥ ಒಳ್ಳೆಯ ಕಾರ್ಯಗಳು ಸಮಾಜದಲ್ಲಿ ನಡೆದಾಗ ಮಾತ್ರ ಈ ದೇಶ ಅಭಿವೃದ್ಧಿ ಕಾಣೋಕ್ಕೆ ಸಾಧ್ಯ. ಅನ್ಯಾಯವಾಗಿ ಭಾಷೆ, ದೇಶ, ಜಾತಿ, ವೈಷಮ್ಯ ಇದರಿಂದ ಯಾವ ಪ್ರಪಂಚನೂ ಉಳಿಯಲ್ಲ. ಯುದ್ಧ ನಡೀತಾ ಇರೋದೇ ಯುದ್ಧಗಳು ಇದರಿಂದನೇ. ಜಾತಿ ಮೇಲೆ ವೈಷಮ್ಯ ಮಾಡಿಕೊಂಡು ದ್ವೇಷ ಭಾಷಣಗಳು, ಆ ದ್ವೇಷ ಅವನ ಮೇಲೆ ಇವನು ಮಸಿಯೋದು, ಇವನ ಮೇಲೆ ಅವನು ಮಸಿಯೋದು, ಅಧಿಕಾರಕ್ಕಾಗಿ ಕಚ್ಚಾಟ. ಅಯ್ಯೋ ಇದೆಯೇ ಇದು. ನಿಜವಾಗ್ಲೂ ಅನ್ನದಾತನನ್ನು ಉಳಿಸಿ, ಆ ರೈತನ ಉಳಿದ್ರೆ ನಮಗೆಲ್ಲ ಅನ್ನ ಖಂಡಿತ ಸಿಗುತ್ತೆ. ಇಲ್ಲದೇ ಇದ್ದರೆ ನಾವೆಲ್ಲ ಮಣ್ಣು ತಿನ್ನೋದಂತೂ ಗ್ಯಾರಂಟಿ. ಇದು ನನ್ನ ಇವತ್ತಿನ ಮನದಾಳದ ಮಾತು ಸ್ನೇಹಿತರೆ. 2ನೇ ತಾರೀಕು ಮಾರ್ಚ್ 2026. ದಯಮಾಡಿ ಎಲ್ಲ ಜನರಿಗೂ ಶಾಂತಿಯಾಗಿ ಒಂದು ನೆಮ್ಮದಿಯ ಜೀವನ ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಈ ತಾರತಮ್ಯಗಳು ಒಳ್ಳೆಯದಲ್ಲ, ಈ ವರ್ಗೀಕರಣ ಒಳ್ಳೆಯದಲ್ಲ, ಈ ಭೇದ ಭಾವ ಇದೆಯಲ್ಲ ಅದು ಒಳ್ಳೆಯದಲ್ಲ. ಇದು ಭೇದ ಭಾವ ಹುಟ್ಟಿರೋದೇ ದೇವಸ್ಥಾನಗಳಲ್ಲಿ ವಿಂಗಡಿಸಿ ಅವ್ರಿಗೆ ಊಟ, ಆಹಾರ, ಅನ್ನಾದಿಗಳನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಅನ್ಯಾಯ. ಇದೆಲ್ಲ ನಡೀದಂತೆ ತಡಿಬೇಕಾಗಿರೋದು ನಮ್ಮ ಸಾರ್ವಜನಿಕರಾದ ನಾವು ಮಾಡಬೇಕಾಗಿರೋದು ಕೆಲಸ. ಅದನ್ನೇ ಅಂಬೇಡ್ಕರ್ ಅವರು ಹೇಳಿರೋದು. ಅದನ್ನೇ ಯಾರು ಮಹಾತ್ಮ ಗಾಂಧೀಜಿಯವರು ಸ್ವಚ್ಛ ಭಾರತ ಅಂತ ಹೇಳಿದವರೇ ಅವರು. ಸ್ವಚ್ಛ ಭಾರತ ಸ್ವಚ್ಛವಾಗಿ ಇರಬೇಕು. ನಾವೆಲ್ಲರೂ ಅಂದ್ರೇನು, ಕುಡಿಯುವ ಗಾಳಿ ಕೂಡ ಸ್ವಚ್ಛವಾಗಿರಬೇಕು ಅಂತ. ಇವತ್ತು ಎಷ್ಟು ಅನ್ಯಾಯ ನಡೀತಾ ಇದೆ ಅನ್ನೋದು ನಿಮಗೆಲ್ರಿಗೂ ತಿಳಿದಿರೋ ವಿಚಾರನೇ. ಅತ್ಯಾಚಾರಗಳು, ಮಹಿಳೆಯರನ್ನು ಸ್ವತಂತ್ರವಾಗಿ ಮಧ್ಯರಾತ್ರಿ ಮಹಿಳೆ ಧೈರ್ಯವಾಗಿ ಓಡಾಡಬೇಕು ಅನ್ನೋದು ಮಹಾತ್ಮ ಗಾಂಧೀಜಿಯವರ ಕನಸು ಸ್ನೇಹಿತರೆ. ನೋಡಿ, ಇದು ಇವತ್ತಿಗೂ ಈಡೇರಲಿಲ್ಲ. ಇಂಥ ಒಂದು ಅನಾಚಾರಗಳು ನಡೀತಾ ಇವೆ. ಇದನ್ನು ಕಣ್ಣೆದುರಿಗೆ ನಡೆದ್ರೂ ನಾವು ತಡೆಗಟ್ಟೋಕ್ಕಾಗೋದಿಲ್ಲ. ಕಣ್ಣೆದುರಿಗೆ ಅನ್ಯಾಯಗಳು ನಡೀತಾ ಇರೋದನ್ನು ತಡೆಗಟ್ಟೋಕ್ಕಾಗದೇ ಇರೋವಂಥ ಸ್ಥಿತಿ ಒಳಗೆ ನಾವಿದ್ದೀವಿ. ಅದು ಒಂದು ದುರ್ವ್ಯವಸ್ಥೆ, ದುರಾಚಾರ. ಸರ್ಕಾರ ಇದೆಯೋ ಸತ್ತಿದೆಯೋ, ಏನೋ ಒಂದು ಪಂಚಯೋಜನೆ ಅಂತ ಮಾಡಿದ್ದಾರೆ. ಕರೆಂಟ್ ಇಡೀ ಕರ್ನಾಟಕಕ್ಕೆ ಕರೆಂಟ್ ಕೊಟ್ಟರೆ ತೆರಿಗೆ ಹಣ ಎಲ್ಲಿಂದ ತರಬೇಕು ಸ್ನೇಹಿತರೆ? ಮಹಿಳೆಯರಿಗೆ, ಪ್ರತಿಯೊಬ್ಬ ಮಹಿಳೆಯರಿಗೂ ಫ್ರೀಯನ್ನು ಕೊಟ್ಟರೆ 2 ಲಕ್ಷ ಸಂಬಳ ತಗೊಳ್ತಾಳೆ, ಅವಳಿಗೆ ಫ್ರೀ ಕೊಡೋದು ಸರಿಯೇ ಅದು? ಇದು ಅನ್ಯಾಯ ಅಲ್ಲವೇ? BPL ಕಾರ್ಡು 10 ಕೋಟಿ 20 ಕೋಟಿ ಇರುವಂಥ ಒಬ್ಬ ವ್ಯಕ್ತಿಗೆ BPL ಕಾರ್ಡ್ ಕೊಟ್ಟು ಅವನು 10 ಲಕ್ಷ 15 ಲಕ್ಷ ಹಾರ್ಟ್ ಆಪ್ರೇಷನ್ಗೆ ಫ್ರೀ ಕೊಡ್ತೀನಿ ಅಂದರೆ ಇದು ಮೂರ್ಖತನದ ಪರಮಾವಧಿ ಅಲ್ವೇ? ನಿಜವಾಗ್ಲೂ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ಲಬೇಕು ಪರಿಹಾರಗಳು.
ಪರಿಹಾರಗಳನ್ನು ನಿರ್ದಾಕ್ಷಣ್ಯವಾಗಿ ಕಡು ಬಡವನಿಗೆ ಮಾತ್ರ ಕೊಡಬೇಕೇ ವಿನಃ ಇದು ಅನ್ಯಾಯ. ಇಡೀ ಕರ್ನಾಟಕಕ್ಕೆ ಸೀರೆ ಒದಿಸ್ತೀನಿ ಅಂತ ಹೋದರೆ ಕರೆಂಟು ನನಗೆ ಬೇಕಾಗಿಲ್ಲ. ನಾನು ಒಬ್ಬ ಪೆನ್ಷನ್ ಹೋಲ್ಡರ್, ನಾನು ಕಟ್ತೀನಿ ಕರೆಂಟ್ ಬಿಲ್ಲನ್ನು. ಅನ್ಯಾಯವಾಗಿ ಇದು ಒಳ್ಳೆಯದಲ್ಲ ಸ್ನೇಹಿತರೆ. ಅಯೋಗ್ಯರು ಈ ಥರ ಸರ್ಕಾರವನ್ನು ಮಾಡ್ಕೊಂಡು ಹೋಗ್ತಾ ಇರೋದು. ನಿಜವಾಗ್ಲೂ ಆ ತೆರಿಗೆ ಹಣನ ಈ ಥರ ಪೋಲ್ ಮಾಡಿದ್ರೆ ಸತ್ಯವಾಗ್ಲೂ ಎಷ್ಟು ಹಣ ಇದ್ದರೂ ಅದು ಉಳಿಯೋದಿಲ್ಲ. ದಯಮಾಡಿ ಇದನ್ನು ಈ ಅನ್ಯಾಯನ ಸರಿಪಡಿಸ್ಬೇಕು. ಈ ಒಳಗಡೆಗೆ ಕಲುಷಿತ ನೀರು ಬಂದು ಎಲ್ಲ ಅನಾಚಾರ ಜಾಸ್ತಿ ಆಗಿದೆ. ನೋಡಲ್ಲಿ ಉರಿತಾ ಇದೆ ನೋಡಿ, ಬೆಂಕಿ ಹತ್ತಿ ಎಲ್ಲ. ಆಮೇಲೆ ಇಲ್ಲಿ ವೈದ್ಯನಾಥಪುರ ಅಂತ ಬರುತ್ತೆ. ಆ ವೈದ್ಯನಾಥಪುರದ ಹತ್ರ ಒಂದು ದೇವಸ್ಥಾನ ಇದೆ. ಅಲ್ಲಿ ನೀರನ್ನು ಮುಳುಗಿ ಹೇಳ್ತಾರೆ, ಏನು ಪವಿತ್ರ ಈ ಗಲೀಜು ನೀರು ಇದು ಸ್ನೇಹಿತರೆ. ನಿಜವಾಗ್ಲೂ ಡ್ರೈನೇಜ್ ವಾಟರ್, ಚರಂಡಿ ನೀರು, ಈ ನೀರು ಒಳಗೆ ಹೋಯ್ತಾ ಇರೋದು. ಇದನ್ನು ತಡೆಗಟ್ಟಲಿ ನೋಡ್ತೀನಿ. ಮಾನ್ಯ DC ಸಾಹೇಬ್ರಿಗೆ ಯಾರೋ ಕಂಪ್ಲೇಂಟ್ ಹೇಳ್ತಾ ಇದ್ರಂತೆ ಮೊನ್ನೆ ಮದ್ದೂರಿನಲ್ಲಿ, ಹೊಳೆ ವೈದ್ಯನಾಥಪುರದ ಹತ್ರ ಕೆಟ್ಟ ನೀರು ನಿಂತಿದೆ ಅಂತ ಅಂದ್ಬಿಟ್ಟು. ಇದನ್ನು ಶುದ್ಧಪಡಿಸಿ, ಇದನ್ನು ತಡೆಗಟ್ಟಿ. ಯಾರೋ ಅವರು ಮೇಡಮ್ ಹೇಳಿದ್ರು ಕಸ ತಂದು ಹಾಕೋರಿಗೆ ದಂಡ ಹಾಕ್ಬಿಡ್ತೀವಿ ಅಂತ. ಎಲ್ಲಿ ಬನ್ನಿ ತೋರಿಸ್ತೀನಿ ನಾನು. ಆಗ್ತಾ ಇರೋದು ಇವತ್ತಿಗೂ ನಡೀತಾ ಇದೆ. ಸಾರ್ವಜನಿಕರು ಅದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಧಿಕಾರಿಗಳು, ನಾಲಾಯಕ ಅಧಿಕಾರಿಗಳು ಸ್ನೇಹಿತರೆ. ಇವತ್ತು ಸರ್ಕಾರ ಹಾಳಾಗಿರೋದೇ ಇದರಿಂದ. ದಯಮಾಡಿ ನನ್ನ ಮಾತುಗಳನ್ನು ಗಮನಿಸಿ ನನ್ನ ಒಂದು ಏನು ಕಾರ್ಯಕ್ರಮಕ್ಕೆ ಒಂದು ಸಹಕಾರ ನೀಡಿ. ನಮ್ಮ ಹಿರಿಯ ಏನು ವಿದ್ಯಾರ್ಥಿಗಳಿದ್ದೀರಿ, ಜನನಾಯಕರಿರ್ಬೋದು, ದಯಮಾಡಿ ಅವರೆಲ್ಲ ಒಂದು ಒಳ್ಳೆಯ ಕೆಲಸ ಮಾಡಿ ಸಮಾಜವನ್ನು ಒಳ್ಳೆಯ ದಿಕ್ಕಿನಲ್ಲಿ ತಗೊಂಡೋಗ್ಬೇಕು. ಒಳ್ಳೆಯವರು ಮಾತ್ರ ಉಳಿಬೇಕು, ಕೆಟ್ಟ ಜನ ಸರ್ವನಾಶ ಆಗೋಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ. ಇವತ್ತಿನ ಒಂದು ನನ್ನ ಮನದಾಳದ ಮಾತು ಅಂತ ನಾನು ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.